ಬಾನು ಮುಸ್ತಾಕ್ ಅವರು ಬೇಡ 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 ಹಿಂದೂಗಳು ಬೇಡ ಇವ್ರಿಗೆ. ಬಾನು ಮುಸ್ತಾಕ್ಗಿಂತ ದೀಪಾ ಬಸ್ತಿ ಅವರೇ ಕರಿಬಹುದಿತ್ತಲ್ಲ ಸರ್ ಬಂದು. ಮತ್ತೆ ಯಾಕೆ ಈ ದೇಶದಲ್ಲಿ ಇದ್ದಾರೆ, ಇವ್ರು ಹೋಗ್ಬೋದಲ್ಲ ಪಾಕಿಸ್ತಾನಕ್ಕೆ. ಇವರು ಸಮುದಾಯನ ಬರೀ ಜಾತಿ ಜನಾಂಗ ಬರೀ ಈ ತರ ಎತ್ಕಟ್ಟೆ ರಾಜಕಾರಣ ಮಾಡ್ಕೊಂಡೇ ಬಂದಿರೋದು ಹೊರತು ಸರ್. ಧರ್ಮ ಪುರಾತನವಾದ ಧರ್ಮ, ಇದನ್ನ ಏನೇನೂ ಮಾಡಕ್ ಆಗಲ್ಲ ಯಾರು. ಬಾನು ಮುಸ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಕರೆದಿದ್ದು ನಿಮ್ಮ ಅಭಿಪ್ರಾಯ ಏನು? ಒಂದು ಗೊಂದಲ ಸೃಷ್ಟಿ ಮಾಡತಕ್ಕಂಥ ವಿಷಯ ಆಗಿದೆ ಇದು. ಪಿತೂರಿ ಸರ್ ಇದು. ಈಗ ಚಾಮುಂಡಿ ಬೆಟ್ಟ ಆಕ್ಚುಲಿ ಹಿಂದೂಗಳದೇ ಇಲ್ಲ, ಇದೆಲ್ಲ ಮುಸಲ್ಮಾನರದೇ ಅಂತ ಹೇಳಿದ್ದಾರೆ. ಬಾನು ಮುಸ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಕರೆದಿದ್ದು ನಿಮ್ಮ ಅಭಿಪ್ರಾಯ ಏನು? ಮಾಡ್ಬೇಕಾ ಅವ್ರು ಮಾಡಬಾರ್ದು? ಮೊದಲಿಗೆ ಬಾನು ಮುಸ್ತಾಕ್ ಅವ್ರ ಮೇಡಮ್ಗಾಗಲಿ ದೀಪಾ ಬಸ್ತಿ ಅವ್ರಿಗಾಗಲಿ ನನ್ನ ಒಂದು ಅಭಿನಂದನೆಗಳಿದೆ. ಯಾಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ ಅವರಿಬ್ಬರಿಗೂ ಕೂಡ. ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭಿಸಿರೋದ್ರಿಂದ ಅವ್ರಿಗೆ ನಾನು ಒಂದು ಅಭಿನಂದನೆ ಸಲ್ಲಿಸ್ತಾ. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ನೀವು ಕೇಳ್ತಿರೋದು, ಸೊ ಇದು ದಸರಾ ಉದ್ಘಾಟನೆಗೆ ಅವರನ್ನು ಆಹ್ವಾನ ಮಾಡಿರೋದು. ದಸರಾ ಉದ್ಘಾಟನೆಗೆ ಆಹ್ವಾನ ಮಾಡಿರೋದು ರಾಜ್ಯ ಸರ್ಕಾರ ಆಗಿದೆ. ರಾಜ್ಯ ಸರ್ಕಾರದ ಒಂದು ನಡೆ ಏನು ಅಂತ ಹೇಳಿದ್ರೆ, ಸೊ ಇವ್ರಿಗೆ ಅಂತಾರಾಷ್ಟ್ರೀಯ ಒಂದು ಪ್ರಶಸ್ತಿ ಲಭಿಸೋದ್ರಿಂದ ಇವರನ್ನೇ ಕರೆದು ಉದ್ಘಾಟನೆ ಮಾಡಿಸ್ಬೇಕು ಅನ್ನೋದು ಇವ್ರಿಗಿದೆ. ಬಟ್ ಅಲ್ಲಿ ಏನಾಗುತ್ತೆ ಅಂದರೆ, ಅದು ಏನಾಗುತ್ತೆ ಅಂದರೆ ಅದು ತಾಯಿ ಚಾಮುಂಡೇಶ್ವರಿಯಾದ ನಾಡದೇವತೆ ಅದು ಉತ್ಸವ ಆಗಿರೋದ್ರಿಂದ ನಮ್ಮ ಒಂದು ಸಂಸ್ಕೃತಿ ಸಂಸ್ಕಾರ ಮತ್ತು ಆಚಾರ ವಿಚಾರಗಳೆಲ್ಲ ತುಂಬ ಇದಿರುತ್ತೆ. ಯಾಕೆಂದರೆ ಈಗ ಅವ್ರನ್ನ ನಾವು ಆಹ್ವಾನ ಮಾಡಿದಾದ ನಂತರಕ್ಕೆ ಯಾವುದನ್ನು ಕಲಿಯೋದಕ್ಕೆ ಆಗಲ್ಲ. ಅದನ್ನು ಮೂಲಭೂತವಾಗಿ ಬೈ ಬರ್ತ್ ನಾವು ಚಿಕ್ಕದಿಂದ ಆಚಾರ ವಿಚಾರಗಳನ್ನ ನಾವು ಅದನ್ನು ಮೈಗೂಡಿಸ್ಕೊಂಡಿರ್ಬೇಕು. ಮೈಗೂಡಿಸ್ಕೊಂಡಿದ್ದಾಗ ಓಕೆ ಅದು ಇದಾಗುತ್ತೆ. ಬಟ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ತುಂಬ ಪೂಜೆ ವಿಧಿವಿಧಾನಗಳೆಲ್ಲ ಇರುತ್ತೆ, ಎಲ್ಲ ಇದೆ. ಸೊ ಇದಿರುತ್ತೆ. ಆಗೇನಾಗುತ್ತೆ, ಸ್ವಲ್ಪ ಇದು ಒಂದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ವಿಷಯ ಆಗಿದೆ ಇದು. ಮತ್ತು ಉದಾಹರಣೆ ಹೇಳಬೇಕು ಅಂತಂದರೆ ಇದರಲ್ಲಿ ಈಗ ಏನಾಗುತ್ತೆ, ನಾವು ಈಗ ನೀವೇ ಯೋಚನೆ ಮಾಡಿ, ತಾಯಿ ಚಾಮುಂಡೇಶ್ವರಿಗೆ ಅರ್ಚಕರು ನೇಮಕ ಮಾಡಿರ್ತೀವಿ. ಯಾರು ನೇಮಕ ಮಾಡಿರ್ತೀವಿ? ಆ್ಯಕ್ಚುಲಿ ವೈಷ್ಣವದವರು ಶೈವ ಪಂಥದವ್ರನ್ನ ನಾವು ಅರ್ಚಕನ ಅವ್ರನ್ನ ಯಾಕೆ ನೇಮಕ ಮಾಡಬೇಕಿತ್ತು? ಬೇರೆ ಯಾರನ್ನ ಬೇಕಾದ್ರೂ ಮಾಡ್ಬೋದಿತ್ತಲ್ವ? ಅಲ್ಲಿ ಯಾಕೆ ಮಾಡ್ತೀವಿ ಅಂದರೆ ಅವರಿಗೆ ಪ್ರತಿಯೊಂದು ವಿಧಾನಗಳು ಗೊತ್ತಿರುತ್ತೆ. ಪೂಜಾ ಇದಾಗಿರ್ಬೋದು, ಒಂದು ಸಂಸ್ಕೃತಿ ಆಗಿರ್ಬೋದು, ಎಲ್ಲ ಅವ್ರಿಗೊಂದು ತಿಳಿದಿರುತ್ತೆ. ಅದಕ್ಕಾಗಿ ನಾವು ಅವ್ರನ್ನೇ ನೇಮಕ ಮಾಡಿ ಇದನ್ನ ಇಲ್ಲಿ ಇಷ್ಟು ಹೆಜ್ಜೆ ಇಡುವಾಗ ಇದು ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಸೊ ರಾಜ್ಯ ಸರ್ಕಾರ ಸೊ ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋದ್ರಲ್ಲಿ ಅವರು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ನೀಡಬೇಕಾಗುತ್ತೆ ಈ ಒಂದು ವಿಚಾರದಲ್ಲಿ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಬಾನು ಮುಸ್ತಾಕ್ ಮೇಡಮ್ಮು ಸೊ ಏನಂತ ಹೇಳಿದ್ರೆ, ಈಗ ನಮ್ಮ ಒಂದು ಭುವನೇಶ್ವರಿ ತಾಯಿ ಒಂದು ಬಾವುಟದ ಬಗ್ಗೆನೋ ಒಂದು ಹೇಳಿದರು ಅವರು ಒಂದು ಮೀಡಿಯಾದಲ್ಲಿ. ನೀವು ಇದನ್ನು ಕುಂಕುಮ ಮತ್ತು ಹಳದಿನ ಹಾಕಿ ಇದು ಮಾಡಿಬಿಟ್ಟಿದ್ದೀರಾ, ನನ್ನ ತುಂಬ ಇದು ಮಾಡ್ತಿದ್ದೀರಾ ಅಂತೆಲ್ಲ. ಆ ಥರದ್ದೇನಲ್ಲ, ಅದು ಕನ್ನಡದಕ್ಕೆ ಒಂದು ಬಾವುಟ ಅಂತ ಮಾಡಿರೋದು ಅಷ್ಟೇ ಅದು. ಸೊ ಅದನ್ನ ಇದಿರುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಕೂಲಂಕುಷವಾಗಿ ಯೋಚನೆ ಮಾಡಿ ಸರ್ಕಾರ ತುಂಬ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗುತ್ತೆ. ಬಟ್ ಇದರಲ್ಲಿ ಇನ್ನೊಂದು ನಾನು ಗಮನಿಸಿದ್ದೇನು ಅಂದರೆ, ಈಗ ಸಂಸದ ಯದುವೀರ್ ಅವರೊಂದು ಸಣ್ಣ ಸ್ಟೇಟ್ಮೆಂಟ್ ಕೊಟ್ಟರು. ಯಾವ ಥರ ನಾನೊಂದು ಮೀಡಿಯಾದಲ್ಲಿ ನೋಡಿದ್ದೆ ಅಂದರೆ, ಬಾನು ಮುಸ್ತಾಕ್ ಅವರು ಆಯ್ಕೆ ಆದಮೇಲೆ ಅದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ ಅಂತ ಒಂದು ಹೇಳಿದರು ಅವರು. ನಾನೊಂದು ಸಂಜೆ ಟೈಮ್ ಮೀಡಿಯಾದ ಹೊಡೆದಾಗಿತ್ತು. ಬಟ್ ಅವರೊಬ್ಬರು ಸಂಸದರಾಗಿ ಒಂದು ಸ್ಟೇಟ್ಮೆಂಟ್ ಕೊಡೋದ್ರ ಬದಲು ರಾಜವಂಶಸ್ಥರಾಗಿ ಒಂದು ಸ್ಟೇಟ್ಮೆಂಟ್ ಕೊಡೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದ್ರೆ ಇಲ್ಲಿವರೆಗೂ ಆ ಒಂದು ಚಾಮುಂಡೇಶ್ವರಿ ಒಂದು ಉದ್ಘಾಟನಾ ಸಂದರ್ಭದಲ್ಲಿ ಯಾರೇ ಆಗಿದ್ರು ಕೂಡ ಅಂದರೆ ಇಲ್ಲಿ ತನಕ ಯಾವುದೇ ಕಾಂಟ್ರವರ್ಸಿ ಇರಲಿಲ್ಲ. ಇದೇ ಮೊದಲನೇ ಬಾರಿ ಕಾಂಟ್ರವರ್ಸಿ ಆಗ್ತಾ ಇರೋದಿಲ್ಲ. ಅದಕ್ಕೆ ಇದಕ್ಕೊಂದು ಈ ಒಂದು ಗೊಂದಲಕ್ಕೆ ಒಂದು ರಾಜ್ಯ ಸರ್ಕಾರ ಆದಷ್ಟು ತೆರೆ ಎಳೆಯೋದ್ರಲ್ಲಿ ಒಳ್ಳೆಯದಿದೆ ಅಂತ ನನ್ನ ಅನಿಸಿಕೆ. ಸರ್ ಇದರಲ್ಲಿ ಬಾನು ಮುಸ್ತಾಕ್ಗಿಂತ ದೀಪಾ ಬಸ್ತಿ ಅವರೇ ಕರಿಬಹುದಿತ್ತಲ್ಲ ಸರ್ ಬಂದು. ಬಟ್ ಯಾಕಂತಂದ್ರೆ ಇವ್ರಿಗಿಂತ ಫಸ್ಟ್ ಬೂಕರ್ ಅವಾರ್ಡ್ ಸಿಕ್ಕಿರೋದೇ ಬಂದು ಅವರಿಗೆ. ಬಟ್ ಇದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನು ಅಂತಂದ್ರೆ, ಒಂದು ರಾಜಕೀಯ ಪ್ರೇರಿತವಾಗಿ ಒಂದು ಸಮುದಾಯದ ಪರವಾಗಿ ಮಾಡಬೇಕು, ಉದ್ದೇಶಪೂರ್ವಕವಾಗಿ ಮಾಡಬೇಕು ಅಂತ ಅನ್ಕೊಂಡಿರೋಂಥ ಇದೊಂದು ಪಿತೂರಿ ಸರ್ ಇದು. ಆ ಥರ ಹೋಯ್ತೀನಿ ಅಂತ ಅಂದ್ರೆ ಮತ್ತೆ ಇವರು ಮಹಿಷ ದಸರಾ ಅಂತ ಮಾಡ್ತಾರೆ ಅಲ್ಲಿ. ಅಂದ್ರೆ ಇದು ದಲಿತರಿಗೆ ಹಿಂದುಳಿದವ್ರ ಪರ. ದಸರಾ ಸಾವಿರಾರು ವರ್ಷಗಳ ಇತಿಹಾಸದಿಂದ ಬಂದಿದೆ. ಇವ್ರು ಯಾಕೆ ಅದನ್ನ ದಲಿತರಿಗೆ ಹಿಂದುಳಿದವ್ರಿಗೆ ಅಲ್ಪಸಂಖ್ಯಾತರಿಗೆ ಆತರ ಮಾಡೋದಕ್ಕೆ ಹಿಂದೂಗಳಿಗೆ ನೋವಾಗೋ ರೀತಿ ಮಾಡ್ತಾರೆ ಸರ್? ಯಾಕೆಂತಂದ್ರೆ ಅವ್ರದ್ದು ಈಗಿಂದ ಅಲ್ಲ ಸರ್, ಬಂದು 1975 ಕೂಡ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಆ ಸರ್ಕಾರ ಇದ್ದಾಗಿಂದನು ಸರ್ ಬಂದು ಇವರು ಮುಸ್ಲಿಮ್ಸ್ರಿಗೆ ದಲಿತರಿಗೆ ಹಾಗೆ ಹೀಗೆ ಅಂತ ಮಾಡ್ಕೊಂಡು ಬಂದಿರ. ಇವರು ಸಮುದಾಯನ ಬರೀ ಜಾತಿ ಜನಾಂಗ ಬರೀ ಈ ತರ ಎತ್ಕಟ್ಟೆ ರಾಜಕಾರಣ ಮಾಡ್ಕೊಂಡೇ ಬಂದಿರೋದು ಹೊರತು ಸರ್ ಬಂದು ಇವರು ಎಲ್ಲಾ ಕೂಡ ಬೇಕು ಅಂತೇಳಿ ಮಾಡ್ಕೊಂಡ್ ಬಂದಿರೋ ಅಂತ ಏನ್ ಪಕ್ಷ ಏನಲ್ಲ ಸರ್ ಕಾಂಗ್ರೆಸ್ ಅವ್ರು ಬಂತು ಅಂದ್ರೆ. ಆ ತರ ಕೆಲಸ ಮಾಡಿ ಈಗ ಸಿದ್ದರಾಮಯ್ಯ ಅವ್ರು ಹೇಳಿದಾರಪ್ಪ, ಈಗ ಚಾಮುಂಡಿ ಬೆಟ್ಟ ಆಕ್ಚುಲಿ ಹಿಂದೂಗಳದೇ ಇಲ್ಲ, ಇದೆಲ್ಲ ಮುಸಲ್ಮಾನರದೇ ಅಂತ ಹೇಳಿದ್ದಾರೆ. ಹಾಗೆ ಏನಕ್ಕೋಯ್ತು ಅಂತಂದ್ರೆ ಇವ್ರು ಇನ್ನೊಂದ್ ಸ್ವಲ್ಪ ದಿನ ಇವ್ರಿಗೆ ಸರ್ಕಾರ ಕೊಡ್ತು ಅಂತಂದ್ರೆ ಎಲ್ಲ ಕೂಡ ಮುಸ್ಲಿಮರದೇ ಅಂತ ಹೇಳ್ತಾರೆ ಸರ್ ಬಂದು. ಹಾಗಾಗಿ ಇದು ಏನು ಅಂತ ಏನು ಅವರು ಮಾಡ್ತಾರೆ ಕೆಲಸನೇ ಟೋಟಲಿ ಯಾರಿಗೂ
ಒಂಥರ ತೃಪ್ತಿ ತರ ಅಂತ ಕೆಲಸಗಳ ಕಾರ್ಯಗಳೇ ಅಲ್ಲ ಸರ್. ಮುಸ್ತಕ್ ಅವ್ರನ್ನ ದಸರಾ ಉದ್ಘಾಟನೆ ಮಾಡಿದ್ದು ತುಂಬಾ ಕಾಂಟ್ರವರ್ಸಿ ಆಗಿದೆ. ಅವ್ರು ಮಾಡ್ಬೇಕು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಮಾಡ್ಲೇಬೇಕು ಅಂತ ಏನಿಲ್ಲ, ಮಾಡಬಾರ್ದು ನಾವು ಹೇಳ್ತೀವಿ. ಬಟ್ ಅವ್ರು ಮುಸ್ಲಿಂ ಆಗಿರೋದ್ರಿಂದ ಆ ಥರ ಮಾಡ್ತಿದ್ದಾರೆ ಅಷ್ಟೇ ಹೊರತು ಅವರು ಒಳ್ಳೆ ವ್ಯಕ್ತಿ ಮಾಡಿದ್ರೆ ತೊಂದರೆ ಇಲ್ಲ. ಅಂದ್ರೆ ಈಗ ಮೈಸೂರು ಬಾನು ಮುಷ್ತಾಕ್ ದಸರಾದಿರ್ಬೋದು, ಇಲ್ಲ ಧರ್ಮಸ್ಥಳಕ್ಕೆ SIT ಎಲ್ಲ ಹಿಂದೂ ಧರ್ಮದ ಮೇಲೆ ದಾಳಿ ಅಂತ ಅನ್ಸಲ್ವಾ ಇವ್ರದ್ದು ಕಾಂಗ್ರೆಸ್ದು? ಹಿಂದೂ ಧರ್ಮದ ಮೇಲೆ ಇವರೇ ಅಟ್ಯಾಕ್ ಮಾಡ್ತಾ ಇದ್ದಾರೆ ಸರ್ಕಾರದವರು. ಅಷ್ಟರ ಮಟ್ಟಿಗೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ನಡೆಸಿದ್ರು ಯಾರು ಏನು ಹಿಂದೂ ಧರ್ಮ ಪುರಾತನವಾದ ಧರ್ಮ ಇದನ್ನ ಏನೇನೋ ಮಾಡೋಕ್ಕಾಗಲ್ಲ. ಯಾರು ಏನೋ ಅಲ್ಪ ಸ್ವಲ್ಪ ಮಟ್ಟಿಗೆ ಅವ್ರ ಮೇಲೆ ಏನಾದರೂ ಇಲ್ಲದ ಸಲ್ಲದ ಅಪವಾದ ಹೊರಿಸಿ ಏನೋ ತಾತ್ಕಾಲಿಕವಾಗಿ ನಡ್ಸ್ಕೊಂಡು ಹೋಗ್ಬೋದು. ಹಿಂದೂ ಧರ್ಮನ ಯಾರು ಏನೂ ಮಾಡೋಕ್ಕಾಗಲ್ಲ. ಹಿಂದೂ ಧರ್ಮ ಅಷ್ಟು ಪುರಾತನವಾದ್ದು, ಅಷ್ಟು ಫೇಮಸ್ ಆಗಿರೋಂಥದ್ದು. ಯಾವ ಧರ್ಮಕ್ಕೂ ಸರಿಸಮವಾಗಿ ನಮ್ಮ ಹಿಂದೂ ಧರ್ಮನ ಅಳಿಯೋಕ್ಕಾಗಲ್ಲ. ಧರ್ಮಸ್ಥಳದ ಬಗ್ಗೆ SIT ಮಾಡಿದ್ದು ಅದು ಎಲ್ಲರೂ ಭಕ್ತರು ವಿರೋಧ ಮಾಡಿದ್ರು, BJP ಅವರೆಲ್ಲ ವಿರೋಧ ಮಾಡಿದ್ರು. ಆಮೇಲೆ ದಸರಾಗೆ ಬಾನು ಮುಷ್ತಾಕ್ ಬೇಡ, ಯಾಕೆ ಬೇರೆಯವ್ರು ಇಲ್ವಾ ಸಾಧಕರು ಅನ್ನೋ ಪ್ರಶ್ನೆ ಕೇಳಿದ್ರು. ಬಟ್ ಕಾಂಗ್ರೆಸ್ ಹಠ ಹಿಡಿದು ಅದನ್ನೇ ಮಾಡ್ತಾ ಇದೆ. ಇಲ್ಲ, ಬಾನು ಮುಸ್ತಾಕ್ರಿಗಿಂತ ಇನ್ನೂ ಸಾಧನೆ ಮಾಡಿದವ್ರು ದೊಡ್ಡವ್ರು ಇದ್ದಾರೆ. ಇವರು ಬೇಕು ಅಂತಲೇ ಸರ್ಕಾರದವರು ಮಾಡಿಸ್ತಾ ಇದ್ದಾರೆ. ಇವ್ರಿಗೆ ವಿರೋಧವಾಗಿ BJP ಇವರು ಪಕ್ಷಗಳ ಪರವಾಗಿ ಪಕ್ಷಗಳ ವಿರೋಧವಾಗಿಯೇ ಕೆಲಸ ಮಾಡ್ತಾ ಇರೋದು. ಈ ಆಡಳಿತವಾದಿ ಕಾಂಗ್ರೆಸ್ ಇದೆಯಲ್ಲ, ಇದು ಮಾಡ್ತಾ ಇರೋದೇ ಅಷ್ಟು. ಇವರು ಇಷ್ಟು ಸಾರಿ ಹೇಳ್ತಾ ಇದ್ದಾರೆ ಬಾನು ಮುಸ್ತಾಕ್ ಅವರು ಬೇಡ 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 ಅಂತ. ಆದ್ರೂ ಅವರೇ ಬೇಕು ಅಂತ ಯಾಕೆ ಬೇಕು? ಬೇರೆಯವ್ರು ಯಾರು ಇಲ್ವಾ? ಇಲ್ಲಿ ಸಾಧನೆ ಮಾಡಿದವ್ರು ಇಲ್ವಾ? ಅವ್ರ ಜೊತೆನೆ ಮಾಡಿಸ್ಬೋದಲ್ವಾ? ಇವರಿಗೆ ದಲಿತರಾಗಬೇಕು, ಹೆಸರು ಪಡೆದಿರೋರು ಆಗಬೇಕು, ಬೇರೆ ಕ್ಯಾಸ್ಟ್ ಆಗಿರಬೇಕು, ಹಿಂದೂಗಳು ಬೇಡ ಇವರಿಗೆ. ಮತ್ತೆ ಯಾಕೆ ಈ ದೇಶದಲ್ಲಿದ್ದಾರೆ? ಇವ್ರು ಹೋಗ್ಬೋದಲ್ಲ ಪಾಕಿಸ್ತಾನಕ್ಕೆ, ಅಲ್ಲೇ ಇರ್ಬೋದಲ್ಲ. ಯಾರೇ ಆಡಳಿತ ಇರೋರಾದರೂ ಹಿಂದೂ ಧರ್ಮ ಮೇಯ್ನು ನಮ್ಮ ಭಾರತದ ದೇಶದಲ್ಲಿ. ಇದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಹೊರತು ಬೇರೆ ದೇಶದ್ದು ಧರ್ಮಗಳಿಗಲ್ಲ. ಅಂಥದ್ರಲ್ಲಿ ಬಾನು ಮುಸ್ತಾಕ್ ಅವ್ರ ವಿಚಾರದಲ್ಲಿ ನನ್ನ ಪ್ರಕಾರನೂ ಅದು ತಪ್ಪೇ. ಬಟ್ ಒಬ್ರು ಹೆಣ್ಮಗಳಾಗಿ, ನೀವು ಹೆಣ್ಮಗಳಾಗಿ ಹೆಣ್ಮಗಳನ್ನ ಕರೆಸ್ಬೇಕು, ಹೆಣ್ಮಗಳಿಗೆ ಗೌರವ ಕೊಟ್ಟಂಗಾಗುತ್ತೆ ಅಂತಂತಾರ. ಬೇರೆ ಹೆಣ್ಮಕ್ಳಿಲ್ವಾ? ಬಾನು ಮುಸ್ತಾಕ್ ಅವರೇ ಆಗ್ಬೇಕಾ? ಬೇರೆಯವ್ರು ಇಲ್ವಾ? ಹೆಸರು ಬೇರೆಯವ್ರದ್ದು ಎಷ್ಟು ಜನ ಬೇಕು ಹೆಸರು? ಅಂತ ಸಾಧಕರು ಎಷ್ಟು ಜನ ಇಲ್ಲ? ಅಂಥವ್ರನ್ನ ಕರೆಸಿ. ಬಾನು ಮುಸ್ತಾಕ್ ಒಬ್ಬರೇ ಇದ್ದಾರೆ ಅನ್ನೋದು ಸುಳ್ಳಲ್ವಾ? ಇನ್ನು ಧರ್ಮಸ್ಥಳದ ವಿಚಾರ ತಗೊಂಡ್ರೆ, ಧರ್ಮಸ್ಥಳದಲ್ಲೂ ಅಷ್ಟೇ ಅದು ಏನೇ ಜೈನ ಧರ್ಮ ಅಂತ ಹೇಳ್ತಾರೆ. ಜೈನ ಧರ್ಮ ಅಂತಲ್ಲ, ನಮ್ಮ ಹೆಗ್ಡೆ ಅವ್ರಿಗೆ ಇರೋಂಥ ಅಪಾರ ಭಕ್ತರು, ಅವ್ರ ಮೇಲಿರೋ ನಂಬಿಕೆ, ಅವರ ವರ್ಚಸ್ಸು ಅದೆಲ್ಲದನ್ನೂ ಕಳೆಯೋಕ್ಕೋಸ್ಕರನೇ ಇದನ್ನು ಇವ್ರು ಮಾಡಿಸಿರೋದು ಅಂತ ನನಗನ್ಸುತ್ತೆ. ಇನ್ನು ಆ ಮಂಜುನಾಥ ಸ್ವಾಮಿಗೆ ಬಿಟ್ಟಿದ್ದು. ಇವ್ರದ್ದು ಏನಿದೆಯೋ, ಸತ್ಯ ಇದೆಯೋ ಸುಳ್ಳಿದೆಯೋ ಅದೆಲ್ಲ ದೇವ್ರ ಮಂಜುನಾಥ ಸ್ವಾಮಿನೇ ನೋಡ್ಕೇಳಿ ಅಂತ ಬಿಡಬೇಕಷ್ಟೆ. ಯಾರ್ದು ಸತ್ಯನೋ, SIT ಮಾಡೋದೇನೋ, ಈ ಸರ್ಕಾರದವ್ರು ಏನು ಮಾಡಿಸ್ತಾರೆ ಯಾವುದನ್ನು ಇವತ್ತು ನಂಬದಿದ್ದ ಪರಿಸ್ಥಿತಿಗೆ ನನ್ನಂಥ ವಿದ್ಯಾವಂತರಾದವರೇ ಬಂದಿದ್ದೀವಿ. ಇಷ್ಟು ಬುರುಡೆ ಇನ್ನೇನು ಸಿಕ್ಕೇ ಬಿಡ್ತು ಅಂದ್ರು ಅವನೇ ಜೈಲಿಗೆ ಹೋದ ಈಗ. ಆಮೇಲೆ ಅದು ಯಾರೋ ಹೊಸ ಸುಜಾತ ಭಟ್ ಅಂತ ಬಂದ್ಲು, ಆಯಮ್ಮನು ಈಗ ವಿಚಾರಣೆ ಮಾಡ್ತಾ ಇದ್ದಾರೆ ಸುಳ್ಳು ಅಂತ. ಇದೆಲ್ಲ ಒಂದೊಂದಾಗಿ ಷಡ್ಯಂತ್ರ ಬಯಲಿಗೆ ಬರ್ತಾ ಇದೆಯಲ್ಲ. ಇದೆಲ್ಲ ಸರ್ಕಾರದ್ದೇ ಕಿತಾಪತಿ ನಡೀತಾ ಇರೋದು ಅಂತ ನಮಗೆ ಅನಿಸುತ್ತೆ. ದಿನಕ್ಕೊಂದೊಂದು ಪುರಾಣಗಳನ್ನ ಏನೇನೋ ತಗೊಂಡೋಗಿ ಎಲ್ಲೆಲ್ಲಿಗೋ ನಿಲ್ಲಿಸ್ತಾ ಇದ್ದಾರೆ ಸರ್ಕಾರದವರು. ಎಲ್ಲಿಗೆ ನಿಲ್ಲಿಸಿದ್ರು ಬರೋದು ಒಂದೇ, ಲಾಸ್ಟಿಗೆ ಬರಬೇಕಾಗಿರೋದು ಇದಕ್ಕೆ ಬರಬೇಕು. ಅವರು ಎಲ್ಲಿಂದ ಎಲ್ಲಿಗೆ ಹೋದ್ರು ಆ ಬುಡಕ್ಕೆ ಬರಬೇಕಲ್ವಾ? ಬಂದೇ ಬರ್ತಾರೆ, ಕಾಯ್ಬೇಕಷ್ಟೆ.